ಸಾಕ್ಷಿ ಇವತ್ತಿನ ಎಪಿಸೋಡ್ ನನಗೆಲ್ಲ ನಾವು ಬಂದಿರೋದು ನಮ್ಮ ವ್ಯಾಲಿದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ, ನೀವೇನೋ ಹೇಳ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ರೆ, ಹೌದು ಆ ಥರ ಪೇಷಂಟ್ ಹೆಸರು ಅರವಿಂದ್, ಆ ಥರ ಪೇಷಂಟ್ ಯಾರೂ ಇಲ್ಲ ಅಂತೆಲ್ಲ ಹೇಳಿದಾಗ, ನೀವು ಕಾರ್ಡಿಯಾಲಜಿಸ್ಟು ಅಲ್ವಾ ಅಂದರೆ ನಾವು ಕಾರ್ಡಿಯಾಲಜಿಸ್ಟ್ ಗೈನಕಾಲಜಿಸ್ಟ್ ಕಪಲ್ಸ್ ಅಲ್ಲ, ನೀವು 20% ಡಿಸ್ಕೌಂಟ್ ಇದೆ. ಅಯ್ಯೋ ಈ ಜನ್ಮದಲ್ಲಿ ಇದೆಲ್ಲ ಬೇಡ ಪೂರ್ತ ಅಂತ ಅವ್ರಿಬ್ಬರು ಕೈ ಮುಗಿದು ಇಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿಂದ ಹೋದ್ಮೇಲೆ ಅಲ್ಲಿ ನೋಡ್ತಾರೆ, ಅಲ್ಲಿ ಆಶ್ರಮದಿಂದ ಕಾರ್ಡಿಯಾಲಜಿಸ್ಟ್ ಚೆಕ್ ಮಾಡ್ತಾರಂತ. ಆಗ ಡಾಕ್ಟರ್ಸ್ ಅಂತ ಇದು ಎಲ್ಲಿ ಹೋಗಿದ್ರೆ ಅಗ್ನಿ ಕಾಲ್ ಕೂಡ ಕನೆಕ್ಟ್ ಆಗಿಲ್ಲ ಅಂತಾರೆ. ಅದು ಕೆಳಗಡೆ ಒಂದು ಚಿಕ್ಕ ಕನ್ಫ್ಯೂಷನ್ ಆಗಿತ್ತು ಅಶೋಕ್ ಅಂತೆಲ್ಲ. ನಾನು ಡಾಕ್ಟರ್ ಅಶೋಕ್ ಅಂದರೆ ಕಾರ್ಡಿಯಾಲಜಿಸ್ಟ್, ನಾವು ಬೇರೆ ಡಾಕ್ಟರ್ ಹತ್ರ ಹೋಗಿದ್ವಿ ಅಶೋಕ್ ಅಂತೆಲ್ಲ ಹೇಳಿ ಕನ್ಫ್ಯೂಸ್ ಆಗಿದೆ. ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ನಗ್ತಾ ಇರ್ತಾನೆ. ಅವರಪ್ಪನೂ ನಗ್ತಾ ಇರ್ತಾನೆ. ಅರವಿಂದ್ ಸಾರು ಮತ್ತು ರೇವತಿ ಅವರು ಗಾಬರಿ ಆಗಿರುತ್ತೆ, ಎದಕ್ಕೋ ಏನು ಅಂತಂದೇಳಿ. ರೇವತಿನೂ ಗಾಬರಿ ಆದಾಗ ಹೋಗ್ಲಿ ಬಿಡು ಅಂತೆಲ್ಲ ಸುಮ್ಮನೆ ಆಗುತ್ತೆ. ಈಗೇನು ತೊಂದರೆ ಇಲ್ಲ ಅಲ್ಲ ಡಾಕ್ಟ್ರೇ ಅಂತೆಲ್ಲ ಕೇಳಿದಾಗ, ಅರವಿಂದ್ ಅವರು ಅಗ್ನಿ ಹೀಗೆ ಡಿಸ್ಚಾರ್ಜ್ ಆಗಿ ಹೋಗ್ಬೋದು ಅಂತೆಲ್ಲ ಹೇಳಿದ್ದಾರೆ, ಏನು ತೊಂದರೆ ಇಲ್ಲ ಅಗ್ನಿ ಅಂತೆಲ್ಲ ಹೇಳ್ದ. ಒಂದು ಸರಿ ಅಗ್ನಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ನೀನು ಆಫೀಸಿಗೆ ಹೋಗಪ್ಪ ಅಂತೆಲ್ಲ ಹೇಳ್ದ. ಸರಿ ಅಂತೆಲ್ಲ ಹೇಳಿ, ಸಾಕ್ಷಿ ನೀನು ಇಲ್ಲೇ ಏನೇನೋ ಸ್ವಲ್ಪ ಕೆಲಸ ಇದೆ ಮನೆ ಹತ್ರ ಅಂದಾಗ ಅಗ್ನಿಗೂ ಕೋಪ ಬರುತ್ತೆ. ನನಗೆ ಏನಂತ ಹೇಳಿಲ್ಲ, ಸಾಕ್ಷಿಗೆ ಏನಂತ ಹೇಳಿದ್ದಾರೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಗ್ನಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿ ಅದಿತಿ ಮತ್ತು ನಿಕ್ಕಿ ಮತ್ತು ಆಮೇಲೆ ಮನೀಶು ಅವರಮ್ಮ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ನೋಡು, ನಮಗೆ ಬೇಸಿಕ್ ಪ್ರಾಬ್ಲಮ್ ಇರೋದೇ ಹೊರಗಡೆ ಎಲ್ಲ ಒಳಗಡೆ ಇರೋ ಪ್ರಾಬ್ಲಮ್. ಫಸ್ಟ್ ಅಗ್ನಿಗೆ ಏನಾದರೂ ಹೇಳಿದರೆ ಅದಿತಿ ಬಂದುಬಿಡ್ದ. ಅಗ್ನಿ ಹತ್ರ ಕಿಡಿ ಹತ್ತೋದ್ರೊಳಗೆ ಅದಿತಿ ಬಂದು ನೀರು ಹಾಕಿ ಆರಿಸ್ಬಿಡ್ದ. ಅದಕ್ಕೆ ನಾವು ಫಸ್ಟ್ ಅದಿತಿನ ಕಂಟ್ರೋಲ್ ಮಾಡಬೇಕಂದ್ರೆ, ನೋಡು ಅಗ್ನಿ ತನ್ನನ್ನು ಕಂಟ್ರೋಲ್ ಮಾಡಿದರೆ ಬೆಂಕಿ ಆಗ್ತಾನೆ, ಅದೇ ಅದಿತಿನ ಕಂಟ್ರೋಲ್ ಮಾಡಿದರೆ ಜ್ವಾಲಾಮುಖಿ ಆಗ್ತಾನೆ. ನೀವಿಬ್ಬರು ಅವ್ನ ತಂಟೆಗೆ ಹೋಗ್ಲಿದ್ದೆ ಒಳ್ಳೆಯದು ಅಂತೆಲ್ಲ ಹೇಳಿದೆ. ಇಲ್ಲಿ ನೆಕ್ಸ್ಟ್ ಅವ್ರ ತಂಗಿ ಮನೆಗೆ ಬಂದಿರ್ತಾರೆ ಸಾಕ್ಷಿ. ಇವರೆಲ್ಲ ನೋಡಿ ಅವ್ರ ಅತ್ತೆ ಮಕ್ಕಳು ಎಲ್ಲರೂ ನೋಡ್ಕೊಂತ ನಿಂತಿಲ್ಲ. ನೆಕ್ಸ್ಟ್ ಈ ಕಡೆಯಿಂದ ನೆಕ್ಸ್ಟ್ ಈ ಕಡೆಯಿಂದ ಏನೇ ಸಾಕ್ಷಿ ಇದೆಲ್ಲ ಅಂತೆಲ್ಲ ಕೇಳಿದಾಗ, ಅಕ್ಕ ಮೇಲ್ಗಡೆ ಪಿ ಜಿನಲ್ಲಿ ರಾಜು ಇದ್ದಾನಲ್ಲ, ಯಾರೋ ಇಬ್ಬರನ್ನ ಕರ್ಕೊಂಬಂದು ಇದೆಲ್ಲ ಸೆಟ್ ಮಾಡಿ ಹೋಗಿದ್ದಾರಕ್ಕ ಅಂತಂದೆ. ಅದೇ ಟೈಮಿಗೆ ಬಾ ಹೋಗಿ ಮಾತಾಡೋಣ ಅಂತೆಲ್ಲ ಹೋಗಿ ಇವರಿಬ್ಬರು ಮಾತಾಡ್ತಾರೆ. ನೋಡು ಆ ಹುಡುಗ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದೆ ಸರಿ, ಇಲ್ಲಾಂದರೆ ನಿಮ್ಮಿಬ್ಬರಿಗೆ ನಿಮ್ಮದೇನೋ ರಾಜಯೋಗ ಇದ್ದಂಗೆ, ಇಲ್ಲಾಂದರೆ ನಿಮ್ಮಿಬ್ಬರಿಗೆ ನೆಲನೇ ಗತಿ ಆಗಿತ್ತು ಅಂತೆಲ್ಲ ಹೇಳಿ ಅವ್ರ ಅತ್ತೆ ಚುಚ್ಚಿ ಮಾತಾಡ ಆಗ ಇವರಿಬ್ಬರು ಆ ಸಾಕ್ಷಿನೂ ಮತ್ತು ಅವ್ರ ತಂಗಿ ಇಬ್ಬರು ಹೋಗಿ, ರಾಜು ಅವರೇ ನೀವು ಇದೆಲ್ಲ ಎದಕ್ಕೆ ತೊಗೊಂಬಂದ್ರಿ ನಮಗೋಸ್ಕರ, ಯಾಕಂದ್ರೆ ನಾವು ಹೆಂಗೋ ಅಡ್ಜಸ್ಟ್ ಆಗ್ತಿದ್ವಿ, ಇಲ್ಲ ನೀವು ಹೊರಗಡೆ ಕೆಳಗಡೆ ಮಕೊಂಡು ನಾನು ಗಿಲ್ಟಿಂದ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ, ನನಗೇನಾಗಿಲ್ಲ, ಎಲ್ಲರೂ ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಆಡ್ತೀರಿ ಅಂತೆಲ್ಲ ಹೇಳಿ ಅದಿತಿ ಟ್ಯಾಬ್ಲೆಟ್ಸ್ ಕೊಡ್ತಾಳೆ. ಬಾವ ನಿಮ್ದೇನೇ ಕೆಲಸ ಇದ್ದರೂ ಆಫೀಸಲ್ಲಿ ನಾನು ನೋಡ್ಕೊತೀನಿ, ನೀವು ಫಸ್ಟ್ ರೆಸ್ಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನೋಡಪ್ಪ ನಾನಂತೂ ಮಲ್ಲಿಕಾ ಪರವಾಗಿ ಅಂತ ಅವ್ರ ತಮ್ಮ ಹೇಳ್ದ. ಆಯ್ತು ಬಿಡಪ್ಪ ನಮ್ಮ ತಮ್ಮ ಹೇಳಿದ ಮೇಲೆ ಮುಗೀತು ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು ಅಂತೆಲ್ಲ ಹೇಳಿ ಈ ಕಡೆ ನೋಡಿ ಬಾಸ್ ನಿಮ್ಗೆ ಬಂದಿರೋ ಗಂಡ ಅಂತರ ಅಂತೂ ಮುಗಿದೋಯ್ತು, ಈಗೇನಿದ್ರು ಚಿಕ್ಕ ಬಾಸಿಗೆ ಬರೋದು ಅಂತ. ಆವಾಗ ಏನು ಅದು ಅಂತ ಅವ್ರಿಗೆ ಏನು ಗಾಬರಿ ಆಗೋದೇನು ಅವಶ್ಯಕತೆ ಇಲ್ಲ ಬಾಸ್ ಅಂತೆಲ್ಲ ಹೇಳ್ತಾರೆ. ಅವರು ಅವ್ರ ಜೀವನದಲ್ಲಿ ಒಬ್ಬರು ಬಲಗಾಲಿಟ್ಟು ಬಂದಿದ್ದಾರೆ, ಈಗ ಅದೃಷ್ಟ ಜಂಕಣಕ ಅಂತೆಲ್ಲ ಏನೋ ಕಾಮಿಡಿ ಮಾಡಿದಾಗ ಎಲ್ಲರೂ ನಗ್ತಾರೆ. ಅವ್ರ ಅರವಿಂದ್ ಸರ್ ಕೂಡ ಜಾಸ್ತಿ ನಕ್ಬಿಡ್ತಾರೆ. ಎಲ್ಲರೂ ನಕ್ಕರೆ ಅವರು ಮೇಡಮ್ ಇರ್ತಾರಲ್ಲ ಮಲ್ಲಿಕಾ ಮೇಡಮ್ ಇರಿಟೇಟ್ ಆಗ್ತಾ ಇರ್ತಾರೆ. ಎಲ್ಲರೂ ಇರಿಟೇಟ್ ಆಗ್ತಾಯಿದ್ರು. ಅಗ್ನಿನೂ ಇರಿಟೇಟ್ ಆಗಿ ಅಗ್ನಿನೂ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆದರೂ ಪಾಪ ಯಾರೇನಲ್ಲ ಸುಮ್ಮನೆ ಇರ್ತಾರೆ, ಹೋಗ್ಲಿ ಬಿಡು ಅಂತ. ಅದಿತಿನೂ ನಗ್ತಾ ಇರ್ತಾರೆ. ಬಲಗಾಲಿಟ್ಟು ಒಬ್ರು ಬಂದ ಅದಿತಿಗೆ ಗೊತ್ತಿದೆ ಅಲ್ಲ, ಅವರನ್ನು ಇದು ಯಾರ ಜೊತೆನೂ ಇದರಲ್ಲಿ ಫೋನೊಳಗೆ ಅದೆಲ್ಲ ಮೆಸೇಜ್ ಎಲ್ಲ ಬರುತ್ತಲ್ಲ ಅದೆಲ್ಲ ನೋಡಿರ್ತಾಳಲ್ಲ, ಅದಿತಿಗೂ ಖುಷಿ ಆಗುತ್ತೆ ಇದೆಲ್ಲದು. ಅರವಿಂದ್ ಸಾರ್ ಜಾಸ್ತಿ ನಗ್ತಾನೆ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಇವರೆಲ್ಲ ಟೀ ಕುಡಿತಾ ಇರ್ತಾರೆ ಮನೆಯಲ್ಲಿ. ಮಂಜರಿ ಮಾಡಿರೋ ಟೀ ಚೆನ್ನಾಗಿಲ್ಲ ಅಂತ ಅವ್ರ ಮಗಳು ಜಗಳ ಮಾಡ್ತಾನೆ ಇರ್ತಾಳೆ. ಅಮ್ಮ ಇದೇನು ಟೀನಾ ಗಲ್ಗಚ್ಚ ಅಂತೆಲ್ಲ ಹೇಳ್ತಾ ಇರ್ತಾ, ನೀನು ಯಾವಾಗ ಕುಡಿತೀಯ ಗಲ್ಗಚ್ಚ ಅಂದಾಗ ಅದೇ ಸುಮ್ಮನೆ ಇರೇ ನೀನು ಅಂತೆಲ್ಲ. ಆವಾಗ ಸಾಕ್ಷಿ ಇದ್ದು ಅವ್ರ ತಂಗಿ ಕಾಫಿ ತಗೋಬಾ ಭೂಮಿ ಅಂತೆಲ್ಲ ಹೇಳ್ತಾ, ಭೂಮಿ ಕಾಫಿ ತಗೋಬಾ ಅಂತೆಲ್ಲ ಹೇಳಿದಾಗ ಆ ಭೂಮಿ ಆ ಕಡೆಯಿಂದ ಅವರು ಪಿ ಜಿನಲ್ಲಿರೋ ರಾಜು ಅಂತ ಇರ್ತಾರಲ್ಲ ಅವ್ರು ಬರ್ತಾರೆ. ಅವ್ರು ಬಂದು ಒಳಗೆ ಬರ್ಬೋದಾ ಅಂತ, ಅವ್ನು ಬಾಪ ಒಳಗಡೆ ಅಂತ. ನೋಡಪ್ಪ ರಾಜು ಇವತ್ತು ಮನೇಲಿ ತಿಂಡಿ ಮಾಡಿಲ್ಲ ಕಣಪ್ಪ, ನೀನು ಹೊರಗಡೆ ತಿಂಡಿ ಮಾಡ್ಕೊಂಬಿಡು ಇವತ್ತು ಒಂದು ದಿವಸ ಅಂತೆಲ್ಲ ಹೇಳ್ತಾರೆ. ಹೋಗ್ಲಿ ಬಿಡು ಈ ಮಂಜರಿ ತಿಂಡಿ ತಿನ್ನೋಕೆ ಅವ್ರಿಗೂ ಬೇಜಾರು ಅಂತೆಲ್ಲ
ಅದು ಮಂಚೂರಿ ತಿಂಡಿ ನಿಮಗೂ ಬೋರ್ ಆಯಿತು ಆವಾಗಲೇ ಅಂತೆಲ್ಲ ಹೇಳಿದಾಗ ಅದು ಎಲ್ಲ ಬಿಡಿ ನಾನು ಉಪವಾಸ ಈ ತಿಂಡಿ ತಿಂಗಳಾದ ಉಪವಾಸ ಇದ್ದೀರಾ ಅಂತೆಲ್ಲ ಅವರು ಮಂಜರಿ ಮಗಳು ತಮಾಷೆ ಮಾಡಿ ಅದು ಸಾಕ್ಷಿ ಅವರು ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತೊಗೊಳ್ಳಿ ನಿಮಗೆ ಅಂತಾರೆ. ಭೂಮಿ ನೀನು ಅಂತೆಲ್ಲ ಹೇಳಿ ಪ್ರಸಾದ ತಂದ ಅವರಿಬ್ಬರು ಅಕ್ಕ ತಂಗಿ ಇರ್ತಾರಲ್ಲ ಸಿದ್ದು ಬಿದ್ದು ಕಸ್ಕೊಂಡು ಗಬ ಅಂತ ತಿಂದುಬಿಡ್ತಾರೆ. ನಮಗೂ ಅಲ್ವಾ ಅಂತೆಲ್ಲ ಹೇಳಿ ಯಾವಾಗ ಸಾಕ್ಷಿನೂ ಅವ್ರ ತಂಗಿ ಮಾತಾಡೋದು ರಾಜು ನೋಡ್ಕೊಂತಾನೆ ನಿಂತಿರ್ತಾನೆ. ಸಾಕ್ಷಿ ಡ್ಯೂಟಿಗೆ ಹೋಗ್ತಾರೆ ಅಂತಂದು ಹೇಳ್ದೆ. ಹ್ಯಾವ್ ಎ ಗುಡ್ ಟುಡೇ ಅಂತೆಲ್ಲ ಹೇಳ್ದೆ. ಆಮೇಲೆ ಭೂಮಿ ಯೂಟು ಅಂತೆಲ್ಲ ಹೇಳ್ದೆ. ಸರಿ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದೆ. ಅದಿತಿ ಅವರಪ್ಪ ಟೀ ಕುಡಿದ ಅಲ್ಲಿಂದ ಫಾಲೋ ಮಾಡ್ಕೊಂಡು ಮಗಳೇ ನೀನ್ಯಾಕೆ ನನ್ನ ಫಾಲೋ ಮಾಡಿ ನಾನು ಆರಾಮಿದ್ದೀನಿ ನೀನು ಆವಾಗಿದೆ ನಾನು ಫಾಲೋ ಮಾಡಿ ಏನಿಲ್ಲ ಅಪ್ಪ ಇದಕ್ಕಿಂತ ಜಾಸ್ತಿ ಟೀ ಕುಡಿಯೋಂಗಿಲ್ಲ ನೀವು ಇಡ್ರಿ ಫಸ್ಟ್ ಕಪ್ಪು ಅಂತೆಲ್ಲ ಹೇಳಿ ಕಸ್ಕೊಂಡು ಬಾಬಾ ಹೇಗಿದೆ ಅಂದ್ರಲ್ಲಿ ಭಾಳ ಸೂಪರ್ ನೋಡಮ್ಮ ನಾನು ಇವತ್ತೇ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಬೋದು ಅಷ್ಟು ಸೂಪರ್ ಆಗಿದ್ದೀನಿ ಅಂತ. ಬಾಬಾ ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ನೀವು ಸುಮ್ಮನೆ ಇರ್ರಿ ಅಂತೆಲ್ಲ ಹೇಳಿದೆ. ಇಲ್ಲ ಕಣಮ್ಮ ನಿನ್ನ ಕೆಲಸ ನೀನು ಮನೆ ಆಫೀಸು ಅಂತ ಜಾಸ್ತಿ ನಿನ್ನ ಜವಾಬ್ದಾರಿ ಇದೆ ನಾನು ಸಾಕ್ಷಿನ ಕರ್ಸ್ಕೊತೀನಿ ಆ ಅಗ್ನಿ ನೋಡ್ಕೊತಾನೆ. ಅಗ್ನಿಗಾದರೆ ನನ್ನ ಹೆಲ್ಪ್ ಬೇಕಮ್ಮ ಸಾಕ್ಷಿ ಆದರೆ ನನ್ನ ಹೆಲ್ಪ್ ಏನು ಬೇಕಿಲ್ಲ ಒಬ್ಬಳೇ ಮಾಡ್ಕೊತ ಹೋಗ್ತಾವ ಅಂತೆಲ್ಲ ಹೇಳಿದಾಗ ಇವರು ಅವ್ರ ಅಮ್ಮನೂ ರೇವತಿ ಮತ್ತು ಅವರೆಲ್ಲ ಖುಷಿ ಆಗ್ತಾ ಇದ್ದ. ಇವ್ರು ಮತ್ತೆ ಇಲ್ಲಿ ಬೆಂಕಿ ಹಚ್ತಾ ಮಲ್ಲಿಗಾನು ಅಗ್ನಿಗೂ ಮತ್ತು ಅರವಿಂದ್ಗೂ ಬೆಂಕಿ ಹಚ್ತಾರೆ. ನೋಡೋಣ ಅಂತೆಲ್ಲ ಹೇಳಿ ನೆಕ್ಸ್ಟ್ ನಾಳೆ ಅರವಿಂದಿಗೂ ಅಲ್ಲಿ ಸ್ಟೇರ್ಗೆ ಸೇರಿ ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ರು ಮುಖ ಭೇಟಿಯಾಗಿ ಏನೂ ಮಾತಾಡಲ್ಲ ಸುಮ್ಮನೆ ಇರ್ತಾರೆ. ಈ ಕಡೆಯಿಂದ ನಾಳೆ ಎಪಿಸೋಡ್ ಬರೋದು. ನಾಳೆ ಎಪಿಸೋಡಲ್ಲಿ ಸಾಕ್ಷಿ ಹೊಸ್ಲಿ ದಾಟಿ ಮನೆಯಲ್ಲಿ ಬಂದಾಗ ಇಲ್ಲಿ ಗೋಪಿ ಅಂತ ಇರ್ತಾರಲ್ಲ ಆ ಗೋಪಿನೂ ಮತ್ತು ಅವರಿಬ್ಬರು ಎದಕ್ಕೂ ಜಗಳ ಆಡ್ತಾ ಇರ್ತಾರೆ. ಅಗ್ನಿ ಗೋಪಿನ ಯಾವಾಗ ಬರ್ತೀಯಾ ಅಂತ ಅವರು ರೇವತಿ ಅವ್ರು ಕೇಳಿದಾಗ ಅವಾಗ ಇದು ಬಂದೆ ಅಮ್ಮೋರಿ ಅಂತೆಲ್ಲ ಹೇಳಿ ಟ್ರೇ ಇಟ್ಕೊಂಡಿದ್ದೆ. ಒಂದು ಟ್ರೇ ಒಳಗೆ ಹೂವು ಇರುತ್ತೆ. ಆ ಟ್ರೇ ಕಸ್ಕೊಂಡು ಹಿಂಗೆ ಚಲ್ಲಿ ಬಿಡ್ತಾರೆ. ಹೂವು ಚೆಲ್ಲಿರೋದು ಸಾಕ್ಷಿಗೆ ವೆಲ್ಕಮ್ ಮಾಡ್ದಂಗೆ ಆಗಿರುತ್ತೆ. ಅದು ನಾಳೆ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ. ಅಗ್ನಿಗೆ ತನಗೆ ಗೊತ್ತಿಲ್ಲಾರ್ದಂಗೆ ಸಾಕ್ಷಿ ಬಂದಿರ್ತಾಳೆ ಮನೆಯಲ್ಲಿ. ಸಾಕ್ಷಿಗೆ ಗೊತ್ತಿಲ್ಲಾರ್ದಂಗೆ ಫ್ಲವರ್ ಹಾಕಿ ಸಾಕ್ಷಿಗೆ ಇಂಡೈರೆಕ್ಟಾಗಿ ವೆಲ್ಕಮ್ ಮಾಡಿರ್ತಾನೆ ಅಗ್ನಿ. ನಾಳೆ ಎಪಿಸೋಡ್ ಇದೆ ಚೆನ್ನಾಗಿದೆ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಎಪಿಸೋಡ್ ಎಲ್ಲ ಥ್ರಿಲ್ ಇದೆ. ಸಾಕ್ಷಿ ಮನೆಗೆ ಬಂದಿದ್ದ ಅಗ್ನಿ ಎಷ್ಟು ಕೋಪ ಮಾಡ್ಕೊತಾನೋ ಏನೋ ನೋಡ್ಬೇಕು. ತುಂಬ ಇರಿಟೇಟ್ ಆಗ್ತಾ ಇರ್ತಾನೆ. ನಾಳೆಗಂತೂ ಫುಲ್ ವೆಲ್ಕಮೇ ಮಾಡಿರ್ತಾನೆ ಇಂಡೈರೆಕ್ಟಾಗಿ. ಚೆನ್ನಾಗಿದೆ ನಾಳೆ ಎಪಿಸೋಡ್.